ಸುರಪುರ ವಿಧಾನಸಭೆ ಉಪಚುನಾವಣೆಗೆ ದಿನಗಣನೆ ಶುರುವಾಗಿದ್ದು ಸುರಪುರ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಮಿಂಚಿನ ಪ್ರಚಾರ ನಡೆಸಿದ್ದಾರೆ. ಸುರಪುರ ನಗರದ ವಿವಿಧೆಡೆ ರಾಜುಗೌಡ ಅಬ್ಬರದ ಪ್ರಚಾರ ನಡೆಸಿದ್ದು ರಾಜುಗೌಡಗೆ ಮಹಿಳೆಯರಿಂದ ಅದ್ಧೂರಿ ಸ್ವಾಗತ ನೀಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ರಾಜುಗೌಡ, ಸುರಪುರ ನಗರದ ಜನ ನನ್ನ ಕೆಲಸವನ್ನ ಸ್ಮರಿಸ್ತಾ ಇದ್ದಾರೆ. ನಾನು ಶಾಸಕನಾಗಿದ್ದಾಗ ಕೆಲಸ ಮಾಡಿದ್ದೀನಿ, ಅದರ ಕೂಲಿ ಕೇಳ್ತಾ ಇದ್ದೇನೆ. ಸುರಪುರ ತಾಲೂಕಿನ ರೈತರಿಗೆ 2 ಬೆಳೆಗೆ ನೀರು ನೀಡಿದ್ದೇವೆ ಅಂತ ಅಂದಿದ್ದಾರೆ. ರಾಜ್ಯದಲ್ಲಿ ಎರಡನೇ ಮತದಾನಕ್ಕೆ ಇನ್ನೇನು 2 ದಿನ ಬಾಕಿ ಇರ್ತಕ್ಕಂಥದ್ದು. ಈ ಒಂದು ಜೊತೆಯಲ್ಲಿ ಸುರಪುರ ಉಪಚುನಾವಣೆಯ ಮತದಾನ ಕೂಡ ಇನ್ನೂ 2 ದಿನ ಬಾಕಿ ಇರ್ತಕ್ಕಂಥ ಈ ಒಂದು ನಿಟ್ಟಿನಲ್ಲಿ ಸುರಪುರ ಬಿಜೆಪಿಯ ಅಭ್ಯರ್ಥಿ ರಾಜುಗೌಡ ಅವರು ಕೂಡ ಮಿಂಚಿನ ಒಂದು ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಸುರಪುರ ನಗರದ ವಿವಿಧ ಒಂದು ಏರಿಯಾಗಳಲ್ಲಿ ಪ್ರಚಾರ ಮಾಡಿ ಈಗಷ್ಟೇ ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಕ್ಷೇತ್ರದಂತ ಸಂಚರಿಸಿದ್ರಿ, ಪ್ರಚಾರ ಮಾಡಿದ್ರಿ, ನಿಮಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ, ಜನರು ಕೂಡ ಸಾಕಷ್ಟು ಬರ್ತಾ ಇದ್ದಾರೆ. ಪ್ರಚಾರ ಮಾಡಿ ಗೆಲುವಿನ ಒಂದು ನಿರೀಕ್ಷೆಯಲ್ಲಿದ್ದಾರೆ ಅಂತ. ಮೊಟ್ಟ ಮೊದಲಾಗಿ ನನ್ನ ಕ್ಷೇತ್ರದ ಜನತೆಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಅರ್ಪಿಸ್ತೇನೆ ಅವರಿಗೆ. ಯಾಕಂದರೆ ಇಷ್ಟೊಂದು ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಒಳ್ಳೆಯ ಕೆಲಸ ಮಾಡಿದ್ದೀನಿ, ಆ ಕೆಲಸದ ಪ್ರತಿಫಲ ಇವತ್ತು ಅನುಭವಿಸ್ತಿದ್ದೇನೆ. ಇವತ್ತು ಜನರು ನನಗೆ ಎಲ್ಲ ಕಡೆ ಓದಲ್ಲಿ ಎಲ್ಲ ಕಡೆ ಭಾಳ ಪ್ರೀತಿಯಿಂದ ಬರಮಾಡ್ಕೊಳ್ತಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ BJP ಕಾರ್ಯಕರ್ತರು ಪ್ರತಿಯೊಬ್ಬರು ಇವತ್ತು ಪಣ ತೊಟ್ಟು ನಿಂತಿದ್ದಾರೆ. ಕಾರ್ಯಕರ್ತರು, ಮುಖಂಡರು, ಲೀಡರ್ಸು ಇಲ್ಲ ಈ ಸರಿ ರಾಜುಗೌಡರನ್ನ ಯಾವುದೇ ಕಾರಣಕ್ಕೆ ನಾವು ಶಾಸಕನಾಗಿ ಮಾಡಮ್ಮಂತ ನಿಂತಿದ್ದಾರೆ. ಅವರ ಒಂದು ಕೃಪಾಶ್ವಾದದಿಂದ ಗೆಲ್ತೀವಂತ ವಿಶ್ವಾಸ ಇದೆ. ಸರಿ, ಇನ್ನೂ ಮತದಾನಕ್ಕೆ 2 ದಿನ ಬಾಕಿ ಇದೆ. ಈ ಒಂದು ನಿಟ್ಟಿನಲ್ಲಿ ನೀವು ಚುನಾವಣಾ ತಂತ್ರಗಾರಿಕೆ ಯಾವ ರೀತಿಯಾಗಿ ಮುಂದಿನ ದಿನಗಳು 2-3 ದಿನದಲ್ಲಿ ಡಿಸೈಡೆಡ್ ಡೇ ಇರುತ್ತೆ, ಅದನ್ನು ಯಾವ ರೀತಿಯಾಗಿ ವರ್ಕೌಟ್ ಮಾಡ್ತೀರಾ ಅಂತ? ನಾನು ಯಾವುದು ತಂತ್ರಗಾರಿಕೆ ಇಲ್ಲ, ಜನರ ಹತ್ರ ಕೆಲಸ ಮಾಡಿದ್ದೀನಿ, ಅದಕ್ಕೆ ಪಗಾರ ಕೊಡ್ರಿ ಅಂತ ಕೇಳೋಕ್ಕಂತ ಹೊರಟಿದ್ದೇನೆ ಹೊರತು. ಸುರಪುರ ತಾಲೂಕಿನ ರೈತ ಬಾಂಧವರಿಗೆ 2 ಪೀಕ್ ನೀರು ಕೊಟ್ಟಿದ್ದೇವೆ. 5 ವರ್ಷದಲ್ಲಿ 10 ಪೀಕ್ ನೀರು ಕೊಡೋಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಈಗ ರೈತರು ನೀರು ಇರಲಾರ್ದ ಕಂಗಾಲಾಗಿದ್ದಾರೆ. ಡ್ಯಾಮ್ನಾಗ ನೀರಿದ್ರೂ ಬಿಡಲಾರ್ದಂಥ ಒಂದು ಪರಿಸ್ಥಿತಿ ಇದೆ. ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದೇನೆ ಲಿಫ್ಟ್ ಇರಿಗೇಷನ್ ಮುಖಾಂತರ. ಅವೆಲ್ಲ 80% 90% ಕೆಲಸ ಮುಗಿದ. ಅವೆಲ್ಲ ಕಂಪ್ಲೀಟ್ ಆಗ್ಬೇಕಂತಂದ್ರೆ ರಾಜುಗೌಡ ಇಲ್ಲಿ ಶಾಸಕ ಆಗೋದು ಭಾಳ ಅವಶ್ಯಕತೆ ಇದೆ. ಎಲ್ಲ ಇವು ಕೆಲಸಗಳು ಅಭಿವೃದ್ಧಿ ಆಗ್ಬೇಕಂದ್ರೆ ರಾಜುಗೌಡ ಶಾಸಕ ಆದ್ರೆ ಮಾತ್ರ ಸಾಧ್ಯ. ಇಲ್ಲಾಂದರೆ ಬೇರೆಯವ್ರ ಇವ್ರ ಕೈಲೇ ಮಾಡೋದಂಗಿಲ್ಲ. ಯಾಕಂದರೆ ಅವ್ರಿಗೊಂದು ಅಸೂಯೆ ಭಾವನೆ ಇದೆ. ಏನಪ್ಪ ರಾಜುಗೌಡ ತಂದಾನೆ, ಇದು ಏನು ಮಾಡಿದ್ರೆ ರಾಜುಗೌಡನ ಹೆಸರು ಬರುತ್ತಂತ ಭಾಳಷ್ಟು ಕೆಲಸಗಳು ನಿಂದಿರಿಸಿದ್ದಾರೆ. ಅದಕ್ಕೋಸ್ಕರ ಅವೆಲ್ಲ ಕೆಲಸಗಳು ಕಂಪ್ಲೀಟ್ ಆಗಬೇಕು, ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕಂದ್ರೆ ರಾಜುಗೌಡನ ಗೆಲ್ಸಂತ ಮನವಿ ಮಾಡ್ತಿದೆ. ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಅವರ ಮಾತು. ಕ್ಯಾಮರಾಮನ್ ರವಿ ಜೊತೆ ಪರಶುರಾಮ ಗುರೇಶ್ವರ, ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.